ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತೋಟಕ್ಕೆ ಹೋಗಿ ಪಾಲಕ್ ಸೊಪ್ಪನ್ನ ಕಿತ್ಕೊಂಬಂದಿದ್ವಿ. ಹಾಗೆ ನನ್ನ ತಮ್ಮ ಬ್ಲ್ಯಾಕ್ ಕ್ಯಾರೆಟು ಹಾಕಿದ್ದ ಅದು ಮತ್ತು ಟೊಮೊಟೊ ಕಾಯಿ ಹಾಕಿದ್ದ. ಅದನ್ನು ನನ್ನ ಮಕ್ಕಳು ನಾನು ಕೇಳ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಕೇಳ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೇ ಸಹ ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಬ್ಲ್ಯಾಕ್ ಕ್ಯಾರೆಟ್ ಓಕೆನಾ? ಮಾಮ ಎಲ್ಲ ಬೀಜ ತರಿಸಿ ಹಾಕಿದ. ಅದರೆಲ್ಲ ಓಪನ್ ಮಾಡಿ ತೆಗೀರಿ ಆಯಿತಾ? ಹಾಂ, ನಿಧಾನಕ್ಕೆ. ಎತ್ರಿ ಆಯ್ತಾಯ್ತು, ಕೆತ್ತಿಳಾಯ್ತು ಜೇನಿ. ಹಾಂ, ಮುರಿದು ಆಯ್ತಾ ಕೊಂಡ ಜೇನಿ ಆಯ್ತಾ? ಸರಿ ತೋರಿಸಿ, ಇಟ್ಕೊಂಡು ಗಿಡನ ಇಬ್ರು ನೀಟಾಗಿ ಇಟ್ಕೊಳ್ಳಿ. ಬಕೆಟ್ ಒಳಗೆ ಹಾಕೊಳ್ಳಿ. ಜೇನಿ ಎಷ್ಟಿದ್ದಾವೆ ತೋರಿಸಿ, ಅದರಲ್ಲಿ ಹಾಕಿದ್ದು 1 2 3 4 5 6. ತೋಟದಲ್ಲಿ ಬ್ಲ್ಯಾಕ್ ಕ್ಯಾರೆಟು ಮತ್ತು ಟೊಮೊಟೊ ಕಾಯಿ ಸಿಕ್ಕಿದ್ವು. ಅದನ್ನು ಕಿತ್ಕೊಂಡ್ವಿ. ಪಾಲಕ್ಕೆಲ್ಲ ಚೆನ್ನಾಗಿತ್ತು, ಕಿತ್ಕೊಂಡು ಬಂದ್ವಿ. ಟೊಮೊಟೊ ಕಾಯಿಂದ ಚಪಾತಿಗೆ ಒಂದು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಸೊಪ್ಪಿಂದ ಪಾಲಕ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಗಳು ಯಾವ್ಯಾವು ಅಂದರೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಐಟಮ್ ಬೇಕು. ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಕ್ಕಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೀನಿ. ಇದು ಆಯಿಲ್ ಕಾಯೋವರೆಗೂ ನಾನು ಪಾಲಕ್ ಸೊಪ್ಪಿಂದ ಏನೇನು ಬೆನಿಫಿಟ್ಸ್ ಇದೆ ನಮಗೆ ಅಂತ ಹೇಳ್ತೀನಿ. ಪಾಲಕ್ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಒಮೆಗಾ 3 ಮತ್ತು ಕೊಬ್ಬಿನಾಮ್ಲಗಳು ಮತ್ತು ಪಾಲಿಕ್ ಆಮ್ಲಗಳಿರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಇದು ನಿವಾರಣೆ ಮಾಡುತ್ತೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ಇದರಲ್ಲಿ ಪಾಲಕ್ ಸೊಪ್ಪಿನಿಂದ ವಿಟಮಿನ್ ಸಿ, ಕಬ್ಬಿನಾಂಶ ಇರೋದ್ರಿಂದ ಇದು ತೂಕ ಇಳಿಸೋಕ್ಕೂ ಸಹ ಸಹಾಯ ಮಾಡುತ್ತೆ. ಪಾಲಕ್ ಸೊಪ್ಪಿನಲ್ಲಿ ನಾರಿನಂಶ ಇರುತ್ತೆ, ಅದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಮತ್ತು ಈ ಪಾಲಕ್ ಸೊಪ್ಪಿನಲ್ಲಿ ಫ್ಲಾವನಾಯ್ಡ್ ಅಂಶವಿರುತ್ತೆ. ಇದು ಗರ್ಭಕೋಶ ಕ್ಯಾನ್ಸರ್ ಏನಾದರೂ ಇದ್ದರೆ ಇದನ್ನು ತಿನ್ನೋದ್ರಿಂದ ಈ ಪಾಲಕ್ ಸೊಪ್ಪಿನಿಂದ ಏನೇನು ಬೆನಿಫಿಟ್ ಇದೆ ಇದನ್ನು ತುಂಬ ಚೆನ್ನಾಗಿ ನಾವು ತಿನ್ನಬೇಕು ಮತ್ತು ಇದನ್ನು ಉಪಯೋಗನ ನಾವು ಪಡ್ಕೋಬೇಕು. ಈಗ ಸ್ವಲ್ಪ ಮಟ್ಟಿಗೆ ನನಗೇನು ಗೊತ್ತಿದೆ ಅದನ್ನು ನಿಮಗೆ ಈ ವಿಚಾರನ ತಿಳಿಸಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಮಸಾಲ ಐಟಮ್ಗಳು ಅಂದರೆ ಚಕ್ಕೆ, ಲವಂಗ, ಮೆಣಸು, ಸೋಂಪು ಕಾಳು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ್ಮೇಲೆ. ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ತೀನಿ. ಅದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಪುದೀನನ ಎತ್ತಿಟ್ಕೊಂಡಿದ್ದೆ ನಾನು ರುಬ್ಬಕ್ಕೂ ಮತ್ತು ಸಪ್ರೇಟಾಗಿ ಹಾಕೋಕ್ಕೆ ಅಂತ. ಅದನ್ನು ಇವಾಗ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತೀನಿ. ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಧನಿಯಾದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ. ಈಗ ರುಬ್ಕೊಂಡಿರೋ ಪಾಲಕ್ನ ನಾನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಪಾಲಕ್ನ ಮನೆಯಲ್ಲೇ ಬೆಳೆಯೋದ್ರಿಂದ ಅದಕ್ಕೆ ಏನೂ ಸಹ ಗೊಬ್ಬರ ಎಲ್ಲ ಹಾಕಲ್ಲ, ಅಂದರೆ ಎಲ್ಲ ಸಾವಯವ ಗೊಬ್ಬರ ಹಾಕ್ತೀವಿ. ಹಂಗಾಗಿ ನಮಗೆ ಹೆಲ್ತಿಗೆ ಒಳ್ಳೆಯದು. ಮತ್ತು ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ 1 ಕಪ್ನ ರೈಸ್ ಹಾಕ್ತಾಯಿದ್ದೀನಿ. 1 ಕಪ್ಪಿಗೆ 2 ಲೋಟ ನೀರು ಹಾಕಿ ಇದು ವಿಷಲ್ ಕೂಗೋಕ್ಕೆ ಮುಚ್ಚಿಡ್ತೀನಿ. ಸ್ವಲ್ಪ ಕುದಿಬೇಕು. 1-2 ಕುದಿ ಚೆನ್ನಾಗಿ ಕುದ್ರೆ ರೈಸಿಗೆ ಅದರದ್ದು ಅಂಶ ಎಲ್ಲ ಇಟ್ಕೊಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಈಗ ಕೂಗಿಸ್ಕೋಬೇಕಾದ್ರೆ ಸ್ವಲ್ಪ ನನ್ನ ಕೆಲಸಗಳಿದ್ದು ಪಾತ್ರೆ ಸ್ವಲ್ಪ ವಾಶ್ ಮಾಡಿಕೊಂಡೆ. ಹಾಗೆಯೇ 2 ವಿಷಲ್ ಕೂಗ್ತು. 2 ವಿಷಲ್ ಕೂಗಿದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ತೀನಿ. ಇವಾಗ ಪಾಲಕ್ ರೈಸ್ ರೆಡಿಯಾಗಿದೆ ನೋಡಿ. ನ್ಯಾಚುರಲ್ಲಾಗಿ ಸಾವಯವ ಇದರಿಂದ ಬೆಳೆದಿರೋ ಪಾಲಕ್ ರೈಸು ತುಂಬ ಹೆಲ್ತಿಯಾಗಿರುತ್ತೆ.
ಮತ್ತು ಚೆನ್ನಾಗಿರುತ್ತೆ. ನೀವು ಸಹ ಮಾಡ್ಕೊಳ್ಳಿ, ಹೆಲ್ತಿಯಾಗಿರಿ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.